ದಿಂಬಿನ ಕೆಳಗೆ ಇವುಗಳನ್ನಿಟ್ಟು ಮಲಗಿದರೆ ಕೆಟ್ಟ ಕನಸುಗಳೇ ಬೀಳದು. ತುಳಸಿ ಎಲೆಗಳು. ದುಃಸ್ವಪ್ನಗಳನ್ನು ನಿವಾರಿಸಲು ನಿಮ್ಮ ದಿಂಬಿನ ಕೆಳಗೆ ಕೆಲವು ತುಳಸಿ ಎಲೆಗಳನ್ನು ಇರಿಸಿ. ವಿಷ್ಣುವಿಗೆ ಪವಿತ್ರವಾದ ತುಳಸಿಯು ವ್ಯಕ್ತಿಯ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ಇದರ ಶಾಂತಗೊಳಿಸುವ ಗುಣಲಕ್ಷಣಗಳು ಶಾಂತಿಯುತ ನಿದ್ರೆಯನ್ನು ನಿಮಗೆ ತರುತ್ತದೆ. ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ. ತುಳಸಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಭಯ ಮತ್ತು ಆತಂಕಗಳನ್ನು ಹೊರಹಾಕುತ್ತದೆ. ಬೇವಿನ ಎಲೆಗಳು. ದುಃಸ್ವಪ್ನಗಳನ್ನು ಹಿಮ್ಮೆಟ್ಟಿಸಲು ಬೇವಿನ ಎಲೆಗಳನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಬೇವಿನ ಎಲೆಗಳಲ್ಲಿರುವ ಶುದ್ಧೀಕರಿಸುವ ಶಕ್ತಿಯು ನಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತದೆ. ಬೇವಿನ ಎಲೆಗಳು ಒತ್ತಡ, ಆತಂಕ ಮತ್ತು ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ. ಶಾಂತ ಮನಸ್ಸನ್ನು ಬೆಳೆಸುತ್ತದೆ. ಶಾಂತಿಯುತ ನಿದ್ರೆಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಲು ದಿಂಬಿನ ಕೆಳಗೆ ಬೇವಿನ ಎಲೆಗಳನ್ನು ಇಟ್ಟು ಮಲಗಿ. ರುದ್ರಾಕ್ಷಿ ಮಣಿಗಳು. ಕೆಟ್ಟ ಕನಸುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಮಲಗುವಾಗ ದಿಂಬಿನ ಕೆಳಗೆ ರುದ್ರಾಕ್ಷಿ ಮಣಿಗಳನ್ನು ಇಟ್ಟು ಮಲಗಬೇಕು. ಶಿವನಿಗೆ ಸಂಬಂಧಿಸಿದ ರುದ್ರಾಕ್ಷಿ ಮಣಿಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದರ ಶಾಂತಗೊಳಿಸುವ ಕಂಪನಗಳು ಉತ್ತಮ ನಿದ್ರೆಯನ್ನು ಹೊಂದುವಂತೆ ಮಾಡುತ್ತದೆ. ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಅತ್ಯುತ್ತಮ ಪ್ರಯೋಜನಗಳಿಗಾಗಿ 5 ಅಥವಾ 7 ಮುಖಗಳನ್ನು ಹೊಂದಿರುವ ರುದ್ರಾಕ್ಷಿಯನ್ನು ಇಟ್ಟುಕೊಳ್ಳಿ. ಗೋಮತಿ ಚಕ್ರ. ಭಯಾನಕ ಕನಸುಗಳಿಂದ ಮುಕ್ತಿ ಪಡೆಯಲು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಗೋಮತಿ ಚಕ್ರವನ್ನು ಇಟ್ಟುಕೊಂಡು ಮಲಗಬೇಕು. ಗೋಮತಿ ನದಿಯಲ್ಲಿ ಕಂಡುಬರುವ ಈ ಪವಿತ್ರ ಚಕ್ರವು ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತವೆ. ಗೋಮತಿ ಚಕ್ರದ ಶಾಂತಗೊಳಿಸುವ ಗುಣಲಕ್ಷಣಗಳು ಶಾಂತಿಯುತ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ರಕ್ಷಣೆಯನ್ನು ನೀಡುತ್ತದೆ. ಕರ್ಪೂರ. ದುಷ್ಟಶಕ್ತಿಗಳನ್ನು ತೊಡೆದುಹಾಕಲು ನೀವು ಮಲಗುವ ದಿಂಬಿನ ಕೆಳಗೆ ಕರ್ಪೂರದ ಸಣ್ಣ ತುಂಡುಗಳನ್ನು ಇಟ್ಟುಕೊಳ್ಳಿ. ಕರ್ಪೂರದಲ್ಲಿರುವ ಶುದ್ಧೀಕರಣ ಗುಣಗಳು ನಕಾರಾತ್ಮಕ ಶಕ್ತಿಯನ್ನು ನಿಮ್ಮಿಂದ ದೂರವಿರಿಸುತ್ತದೆ. ನಿಮಗೆ ಶಾಂತಿಯುತವಾದ ನಿದ್ರೆಯನ್ನು ನೀಡುತ್ತದೆ. ಇದರ ಶಾಂತಗೊಳಿಸುವ ಪರಿಮಳವು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ವಿಶ್ರಾಂತಿಯನ್ನು ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.